ಹಾಯ್ ಎಲ್ಲರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಮೈ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ. ಸೆಕೆಂಡ್ ಪಿ ಯು ಸಿ ಇಂಗ್ಲೀಷ್ ಆನ್ಯುವಲ್ ಎಕ್ಸಾಮ್ನಲ್ಲಿ 3 ಅಂಕಕ್ಕೆ ಕೇಳುವಂಥ ಒಂದು ಡೈಲಾಗ್ ರೈಟಿಂಗ್ ಬಗ್ಗೆ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಮಿಸ್ ಮಾಡಿದೆ ನೋಡಿ. ಅಂದರೆ ನಿಮಗೆ ಯಾವ ರೀತಿಯಾಗಿ 3ಕ್ಕೆ 3 ಅಂಕನ ನಮ್ಮ ಆನ್ಯುವಲ್ ಎಕ್ಸಾಮ್ನಲ್ಲಿ ಪಡೆಯೋದು ಮತ್ತು ಈ ಒಂದು ಡೈಲಾಗ್ ರೈಟಿಂಗ್ನ ನಾವು ಯಾವ ರೀತಿಯಾಗಿ ಅರ್ಥ ಮಾಡ್ಕೊಳ್ಳೋದನ್ನ ಗೊತ್ತಾಗುತ್ತೆ. ಈಗ ನಾವು ಡೈಲಾಗ್ ರೈಟಿಂಗು ಈ ಒಂದು ಕ್ವಶನ್ ಅದು 27 ಕ್ವಶನ್ ಇರುತ್ತೆ. ಡೈಲಾಗ್ ರೈಟಿಂಗ್ 27 ಕ್ವಶನ್ ಆಗಿರುತ್ತೆ. ಈ ಒಂದು ಡೈಲಾಗ್ ರೈಟಿಂಗ್ ಯಾವುದ್ರ ಬಗ್ಗೆ ಇರುತ್ತೆ ಅಂತ ಹೇಳಿದ್ರೆ, ಈ ಒಂದು ಡೈಲಾಗ್ ರೈಟಿಂಗ್ನಲ್ಲಿ ಇಬ್ಬರ ವ್ಯಕ್ತಿಗಳನ್ನು ಕೊಟ್ಟಿರ್ತಾರೆ. ಈ ಇಬ್ಬರು ವ್ಯಕ್ತಿಗಳು ಸಂಭಾಷಣೆ ಮಾಡ್ತಾರೆ. ಇದರಲ್ಲಿ ಸಂಭಾಷಣೆ ಮಾಡ್ತಾರೆ. ಈ ಒಂದು ಸಂಭಾಷಣೆನ ನಾವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಇದನ್ನು ಅರ್ಥ ಮಾಡಿಕೊಂಡು ನಾವು ಆನ್ಸರ್ನ ಬರೀಬೇಕು. ಇದು ಸಿಂಪಲ್ ಆಗಿರುತ್ತೆ. ಇದನ್ನು ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಒಂದು ಎಕ್ಸಾಂಪಲ್ ಮುಖಾಂತರ ನೋಡೋಣ. ಈಗ ಇಲ್ಲಿ ಇಬ್ಬರು ವ್ಯಕ್ತಿಗಳನ್ನ ಕೊಟ್ಟಿದ್ದಾರೆ. ಇಬ್ಬರು ವ್ಯಕ್ತಿಗಳಂದರೆ ಈಗ ಇಬ್ಬರು ವ್ಯಕ್ತಿಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಒಬ್ಬವನು ಕ್ಯಾಂಡಿಡೇಟು, ಇನ್ನೊಬ್ಬ ಆಫೀಸರ್. ಈಗ ಜಾಬ್ಗೆ ಹೊಂಟಿರ್ತಾನೆ. ಒಬ್ಬ ಕ್ಯಾಂಡಿಡೇಟು ಜಾಬ್ಗೆ ಹೊಂಟಿರ್ತಾನೆ, ಮತ್ತು ಅವನ ಕ್ಯಾಂಡಿಡೇಟನ್ನು ಎನ್ಕ್ವೈರಿ ಮಾಡೋಕ್ಕೆ ಒಬ್ಬ ಆಫೀಸರ್ ಇರ್ತಾನೆ. ಈ ರೀತಿ ಇಬ್ಬರು ವ್ಯಕ್ತಿಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಕ್ಯಾಂಡಿಡೇಟ್ ಏನು ಹೇಳ್ತಾನೆ ಅಂದರೆ, ಕ್ಯಾಂಡಿಡೇಟ್ ಯೂಸಲ್ಲಿ ಏನು ಹೇಳೋದಿಲ್ಲ. ಫಸ್ಟ್ ಒಂದು ನೀವೇ ಬರಬೇಕಾಗತ್ತೆ. ಅದನ್ನು ಕ್ಲೀವ್ ಕೊಟ್ಟಿದ್ದಾರೆ. ಇಲ್ಲಿ ಕ್ಲೀವ್ ಕೊಟ್ಟಿದ್ದಾರೆ. ಈ ಒಂದು ಕ್ಲೀವ್ನ ನೀವು ಬರೆಸ್ಕೊಂಡು ನೀವು ಆನ್ಸರ್ನ ಬರೀಬೇಕು. ಏನು ಕ್ಲೀವ್ ಕೊಟ್ಟಿದ್ದಾರೆ ಅಲ್ಲಿ ನೋಡು. ಆಸ್ಕಿಂಗ್ ಪರ್ಮಿಷನ್ ಟು ಎಂಟರ್ ದ ಚೇಂಬರ್. ಅಂದರೆ ಚೇಂಬರ್ಗೆ ಎಂಟರ್ ಆಗೋಕ್ಕೆ ನೀವು ಪರ್ಮಿಷನ್ ಕೇಳಬೇಕು. ಯಾರು? ಕ್ಯಾಂಡಿಡೇಟು ನೀವೇ ಅಂತ ನೀವು ಊಹಿಸ್ಕೊಳ್ಬೇಕಾಗುತ್ತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವು ಈಗ ಚೇಂಬರ್ಗೆ ಹೊಂಟಿದ್ದೀರಿ. ಚೇಂಬರ್ಗೆ ಹೋಗುವಾಗ ಪರ್ಮಿಷನ್ ಯಾವ ರೀತಿ ಕೇಳ್ತೀರಿ? ಈಗ ನಾವು ಕ್ಲಾಸ್ಗೆ ಹೋಗ್ತಿರ್ತೀವಲ್ಲ, ಟೀಚರ್ ಒಳಗಡೆ ಇರ್ತಾರೆ, ಕ್ಲಾಸ್ ಮಾಡ್ತಿರ್ತಾರೆ. ಅವಾಗ ನಾವು ವಿದ್ಯಾರ್ಥಿಗಳು ಹೊರಗಡೆ ಇರ್ತೀವಿ. ಒಳಗಡೆ ಹೋಗೋ ಮುಂದೆ ನಾವೇನಂತ ಕೇಳಿ ಹೋಗ್ತೀವಿ? ಒಳಗಡೆ ಮೇ ಕಮ್ ಇನ್ ಅಂತ ಕೇಳ್ತೀವಲ್ಲ, ಇದೇ ರೀತಿ ಮೇ ಐ ಕಮ್ ಇನ್. ಈ ರೀತಿಯಾಗಿ ನಾವು ಬರೆದ್ರೆ ನಿಮ್ಗೆ ಆನ್ಸರ್ ಅಂಕ ಸಿಗ್ತೈತಿ. ಮೇ ಕಮ್ ಇನ್, ಶಾಲ್ ಐ ಕಮ್ ಇನ್, ಈ ರೀತಿಯಾಗಿ ಬರೆದ್ರೆ ಆನ್ಸರ್ ಸಿಗುತ್ತೆ ನಿಮಗೆ. ಇದಾದಮೇಲೆ ಈಗ ಆಫೀಸರ್ ಏನು ಹೇಳ್ತಾನೆ? ಎಸ್ ಕಮ್ ಇನ್ ಆ್ಯಂಡ್ ಪ್ಲೀಸ್ ಬಿ ಸೀಟೆಡ್. ಆಫೀಸರ್ ಏನಂತಾನೆ? ಒಳಗಡೆ ಬಂದು ಕುಂದೂರು ಅಂತ ಹೇಳ್ತಾನೆ. ಆವಾಗ ಕ್ಯಾಂಡಿಡೇಟ್ ಏನು ಹೇಳ್ತಾನೆ? ಸಾಮಾನ್ಯವಾಗಿ ಕ್ಯಾಂಡಿಡೇಟ್ ಹೇಳ್ತಾನೆ. ಕ್ಯಾಂಡಿಡೇಟ್ ಏನು ಹೇಳ್ತಾನೆ ಅಂದರೆ, ಥ್ಯಾಂಕ್ ಯು ಸರ್ ಅಂತ ಹೇಳ್ತಾನೆ. ಥ್ಯಾಂಕ್ ಯು ಅಂತ ಹೇಳಿದ್ಮೇಲೆ ಆಫೀಸರ್ ಏನು ಹೇಳ್ತಾನೆ ನೋಡು. ಆಫೀಸರ್ ಏನು ಹೇಳೋದಿಲ್ಲ, ಅದನ್ನು ನಾವೇ ಇಮ್ಯಾಜಿನ್ ಮಾಡ್ಕೊಂಡು ಬರೀಬೇಕಾಗುತ್ತೆ. ಇಲ್ಲಿ ಕ್ಲೀವ್ ಕೊಟ್ಟಿದ್ದಾರೆ. ಕ್ಲೀವ್ನ ಬಳಸ್ಕೊಂಡು ಬರೀಬೇಕು. ಏನು ಕ್ಲೀವ್ ಕೊಟ್ಟಿದ್ದಾರೆ? ಎನ್ಕ್ವೈರಿಂಗ್ ಅಬೌಟ್ ಈಸ್ ಕ್ವಾಲಿಫಿಕೇಷನ್. ಅಂದರೆ ಆಫೀಸರ್ ಈಗ ನಮ್ಮ ಮುಂದೆ ಆಫೀಸರ್ ಕುಂತಿದ್ದಾನೆ. ಆಫೀಸರ್ ಕೂಡ ನಾವೇ ಅಂತ ಇಮ್ಯಾಜಿನ್ ಮಾಡ್ಬೇಕಾಗುತ್ತೆ. ಈಗ ಆಫೀಸರ್ ಏನಂದರೆ ಇಲ್ಲಿ ಎನ್ಕ್ವೈರಿ ಅಬೌಟ್ ಈಸ್ ಕ್ವಾಲಿಫಿಕೇಷನ್. ಅವನು ಒಬ್ಬ ಕ್ಯಾಂಡಿಡೇಟ್ ಕುಂತಿದ್ದಾನಲ್ಲ, ಆ ಒಬ್ಬ ಕ್ಯಾಂಡಿಡೇಟ್ನ ಕ್ವಾಲಿಫಿಕೇಷನ್ ಕುರಿತು ಅವನು ವಿಚಾರಣೆ ಮಾಡಬೇಕು. ಇದನ್ನು ವಿಚಾರಣೆ ಮಾಡಬೇಕಂದ್ರೆ ಏನಂತ ಕ್ವಶನ್ ಕೇಳ್ಬೋದು ಅವನು? ವಾಟ್ ಈಸ್ ಯುವರ್ ಕ್ವಾಲಿಫಿಕೇಷನ್? ವೈ ಡನ್ ಯುವರ್ ಕ್ವಾಲಿಫಿಕೇಷನ್? ಈ ರೀತಿ ನಾವು ಕ್ವಶನ್ನ ಕೇಳ್ಬೋದು. ಈಗ ನೀವು ಏನು ಬರೀಬೇಕಾಗುತ್ತೆ? ಇಲ್ಲಿ ವಾಟ್ ಈಸ್ ಯುವರ್ ಕ್ವಾಲಿಫಿಕೇಷನ್ ಅಂತ ಬರೆದು ಕೂಡ ನಿಮಗೆ ಕರೆಕ್ಟಾಗಿ ಆನ್ಸರ್ ಆಗುತ್ತೆ. ವೇರ್ ಡಿಡ್ ಯು ಕ್ವಾಲಿಫಿಕೇಷನ್ ಅಂತ ಮಾಡಿದ್ರು ಕರೆಕ್ಟ್ ಆಗುತ್ತೆ. ಈ ರೀತಿ ನೀವು ವಾಟ್ ಈಸ್ ಯುವರ್ ಅಂತ ಬರೀರಿ. ವಾಟ್ ಈಸ್ ಯುವರ್ ಕ್ವಾಲಿಫಿಕೇಷನ್ ಅಂತ ಬರೀ ನಿಮಗೆ ಕರೆಕ್ಟ್ ಆನ್ಸರ್ ಆಗುತ್ತೆ ಇಲ್ಲಿ. ಆಮೇಲೆ ಅದಾದ ನಂತರ ಕ್ಯಾಂಡಿಡೇಟ್ ಏನಂತಾರೆ? ಐ ಹ್ಯಾವ್ ಕಂಪ್ಲೀಟೆಡ್ MBA ಇನ್ ಮಾರ್ಕೆಟಿಂಗ್ ಆ್ಯಂಡ್ 2 years ಆಫ್ ಎಕ್ಸ್ಪೀರಿಯೆನ್ಸ್. ನಾನು MBAನ ಮುಗಿಸಿದ್ದೇನೆ ಮತ್ತು ಅದರಲ್ಲಿ 2 ವರ್ಷ ನನಗೆ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಹೇಳ್ತಾನೆ ಕ್ಯಾಂಡಿಡೇಟ್. ಐ ಹ್ಯಾವ್ ಕಂಪ್ಲೀಟೆಡ್ ಅಂತ ಹೇಳ್ತಾನೆ. MBA ಮುಗಿಸಿದಾನೆ ಅವನು. ಆಮೇಲೆ ಇದರಲ್ಲಿ 2 ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಹೇಳ್ತಾನೆ. ಇದಕ್ಕೆ ಆಫೀಸರ್ ಏನು ಹೇಳ್ತಾನೆ ಅಂದರೆ, ಏನೂ ಹೇಳೋದಿಲ್ಲ. ಅದನ್ನು ಕ್ಲೀವ್ ಕೊಟ್ಟಿದ್ದಾರೆ. ನಾವು ಕ್ಲೀವ್ ಬಳಸ್ಕೊಂಡು ನಾವೇ ಇಮ್ಯಾಜಿನ್ ಮಾಡ್ಕೊಂಡು ಬರೀಬೇಕಾಗುತ್ತೆ. ಕ್ಲೀವ್ ಏನು ಹೇಳುತ್ತಂದರೆ, ಆಫರಿಂಗ್ ಹಿಮ್ ದ ಜಾಬ್ಗೆ ಅವನ್ನ ಕ್ಯಾಂಡಿಡೇಟನ್ನು ಆಫರ್ ಮಾಡಿರಿ ಅಂತ ಹೇಳುತ್ತೆ. ಅಂದರೆ ಆಫರ್ ಮಾಡೋದಂದರೆ ಈಗ ಯಾವ ರೀತಿ ನಾವು ಆಫರ್ ಮಾಡ್ಬೋದು ಅವನ್ನ? ಎಸ್, ಯು ಕ್ಯಾನ್ ಜಾಯಿನ್ ದಿಸ್ ಜಾಬ್, ಯು ಕ್ಯಾನ್ ಜಾಯಿನ್ ದಿಸ್ ಆಪರ್ಚುನಿಟಿ. ಈ ರೀತಿಯಾಗಿ ನಾವು ಬರೆದ್ರೆ ಕರೆಕ್ಟಾಗಿ 3ಕ್ಕೆ 3 ಅಂಕನ ಪಡಿಬೋದು. ಇನ್ನು ಸಿಂಪಲ್ಲಾಗಿ ಎಲ್ಲರೂ ಕೂಡ ಮಾಡ್ಬೋದು. ಈ ರೀತಿ ನೀವೇನಾದರೂ ಸೆಕೆಂಡ್ PUC ರಿಲೇಟೆಡ್ಗಾಗಿ ವಿಡಿಯೋಗಳನ್ನು ನಿಮಗೆ ಬೇಕಾಗಿದ್ದರೆ ನಮ್ಮ ಮೈ ಎಜುಕೇಷನ್ ಟಿಪ್ಸ್
ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ವಿಡಿಯೋನ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ.